Hello guys, welcome back to Banking Kannadiga. So in this video, I am going to share my last opinion on IBPS clerk mains expected cutoff. ಸೊ ತುಂಬ ಜನ ವೇಕೆನ್ಸಿ ಇನ್ಕ್ರೀಸ್ ಆದಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಡಿ ಅಂತ ಕೇಳ್ತಿದ್ರಿ. ಬಟ್ ನಾನು ಪ್ರೀವಿಯಸ್ ಕಟ್ ಆಫಲ್ಲೂ ನಾನು 900 ವೇಕೆನ್ಸಿ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡಿದ್ದು. ಬಟ್ ಇವಾಗ 1000 ವೇಕೆನ್ಸಿ ಆಗೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ಯೂನಿಯನ್ ಬ್ಯಾಂಕ್ ಏನಾದರೂ ರಿಪೋರ್ಟ್ ಮಾಡಿದರೆ 1000 ಅಂತೂ ಆಗೇ ಆಗುತ್ತೆ. ಸೊ ರಿಪೋರ್ಟ್ ಮಾಡಿದ್ಯಾ ಇಲ್ವಾ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ನಾನು ಏನು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ನಿಮಗೆ. ಬಟ್ ಮಾಡೋ ಚಾನ್ಸ್ ಇದೆ ಅಂತ ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸರ್ಕ್ಯುಲರ್ಲಿ. ಅಕಸ್ಮಾತ್ ಮಾಡಿಲ್ಲ ಅಂದರೆ ಬೈಕೋಬೇಡಿ, ನೀನು ಹೇಳಿದ್ದೆ ಮಾಡಿಲ್ಲ ಅಂತ. ಮಾಡಬಹುದು ಅಂತ ಹೇಳಿದ್ದೀನಿ, ಮಾಡೇ ಮಾಡ್ತಾರೆ ಅಂತ ಹೇಳಿಲ್ಲ. ಬಟ್ ಮಾಡಿದರೆ ಮಾತ್ರ ಕರ್ನಾಟಕ ವೇಕೆನ್ಸಿ ಮಿನಿಮಮ್ 100 ಅಂತೂ ಕೊಡ್ತಾರೆ ಅವರು. ಸೊ ಅದು ಮಾತ್ರ ಪಕ್ಕ ಮಾಡಿದರೆ. ಆ್ಯಂಡ್ ಮಾಡಿಲ್ಲ ಅಂದರೆ ಇರೋ ವೇಕೆನ್ಸಿ ಪರವಾಗಿಲ್ಲ, ನೋಟಿಫಿಕೇಷನ್ಗೂ ಇದಕ್ಕೂ ಕಂಪೇರ್ ಮಾಡ್ಕೊಂಡು ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು. 883. ಸೊ ಅಟ್ ಪ್ರೆಸೆಂಟು ವೇಕೆನ್ಸಿ ಬಂದ್ಬಿಟ್ಟು ಎಷ್ಟಿದೆ ಅಂತಂದರೆ 883. ಆ್ಯಂಡ್ ಇನ್ನೊಂದೇನು ಅಂದರೆ ವೇಕೆನ್ಸಿ ಇನ್ಕ್ರೀಸ್ ಮಾಡೋಕ್ಕೆ ಎಷ್ಟು ಚಾನ್ಸ್ ಇದೆ ಬ್ಯಾಂಕ್ಗಳು ಡಿಕ್ರೀಸ್ ಕೂಡ ಮಾಡ್ಬೋದು. ನೋಟಿಫಿಕೇಷನ್ ಇರೋ ವೇಕೆನ್ಸಿಗಿನ್ನ ಅವರು ರಿವೋಕ್ ಮಾಡ್ಬೋದು ವೇಕೆನ್ಸಿನ. ಸೊ ನಾಳೆ ಎಕ್ಸಾಕ್ಟ್ ನಂಬರ್ ನಮಗೆ ಗೊತ್ತಾಗುತ್ತೆ ಏನು ವೇಕೆನ್ಸಿ ಇರುತ್ತೆ ಅಂತ, ಅವರು ರಿಸಲ್ಟ್ ಜೊತೆ ಬಿಡ್ತಾರೆ. ಆ್ಯಂಡ್ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫು ತುಂಬ ಜನ ಕೇಳ್ತಿದ್ದೀರಿ ಮತ್ತೆ ಮಾಡು ಅಂತ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಆ್ಯಂಡ್ RRB-PO ಎಕ್ಸಾಮ್ ಹಿಂದಿನ ದಿನ ಮಾಡಿದ್ದೆ. ಆ್ಯಂಡ್ IPS-PO ಎಕ್ಸಾಮ್ ಅಂದರೆ ರಿಸಲ್ಟ್ ಹಿಂದಿನ ದಿನ ಮಾಡಿದೆ. RRB-PO ರಿಸಲ್ಟ್ ಹಿಂದಿನ ದಿನ ಮಾಡಿದೆ. ಲೈಕ್ ಎಕ್ಸಾಕ್ಟಾಗಿ ನಂಬರ್ಸ್ ಪ್ರೆಡಿಕ್ಟ್ ಮಾಡಿದ್ದೆ. ಬಟ್ ಇದರಲ್ಲೂ ಅದೇ ಥರ ಎಕ್ಸಾಕ್ಟಾಗಿ ಪ್ರೆಡಿಕ್ಟ್ ಮಾಡ್ತೀನಿ ಅಂತ ಯಾವುದೇ ಆಶ್ವಾಸನೆ ಕೊಡೋಲ್ಲ ನಾನು. ಮೇ ಬಿ ಕರೆಕ್ಟ್ ಇರ್ಬೋದು, ರಾಂಗ್ ಇರ್ಬೋದು, ಹೈಯರ್ ಅನ್ನಿಸ್ಬೋದು, ಲೋಯರ್ ಅನ್ನಿಸ್ಬೋದು. ಬಟ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್, ನಾನು ಹೇಳೋದು. ನೀವು ನಿಮ್ಮ ಪರ್ಸ್ನಲ್ ಒಪಿನಿಯನ್ ಹೇಳ್ಬೋದು. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಷ್ಟು ಟಫ್ ಇತ್ತು, ಕ್ವಾಂಟ್ ಈಸಿ ಇತ್ತು, ಬೇರೆ ಸೆಕ್ಷನ್ ಟಫ್ ಇತ್ತು, ಅಥವಾ ಇಷ್ಟು ಜನ ನಂಬರ್ ಆಫ್ ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದರು, ಡಿಫಿಕಲ್ಟಿ ಲೆವೆಲ್ ಇತ್ತು, ವೋಟಿಂಗು, ಪೋಲು ಏನು ಕನ್ಸಿಡರ್ ಮಾಡ್ತಿಲ್ಲ. ಜಸ್ಟ್ ನನ್ನ ಗಟ್ ಫೀಲ್ ಏನಿದೆ, ಏನು ಹೋಗ್ಬೋದು ಕಟ್ ಆಫ್ ಅಂತ ಅದನ್ನು ಹೇಳ್ತೀನಿ. ಸೊ ನೀವು ಅದೇ ಥರ ಏನಾದರೂ ನಿಮ್ಮ ಒಪಿನಿಯನ್ ಇದ್ದರೆ ನೀವು ಶೇರ್ ಮಾಡಿ. ಸೊ ನಾಳೆ ರಿಸಲ್ಟ್ ಬರುತ್ತೆ. ಆ್ಯಕ್ಚುಲಿ ಈ ಥರ ವೀಡಿಯೋ ನೋಡೋದು ನಿಮಗೂ ಟೈಮ್ ವೇಸ್ಟು, ಮಾಡ್ತಿರೋದು ನನಗೂ ಟೈಮ್ ವೇಸ್ಟು. ಹೆಂಗಿದ್ರು ಇನ್ನೊಂದು 20 ಅವರ್ಸ್ ಅನಿಸುತ್ತೆ. ಎಷ್ಟು ಅವರ್ ಅಂತ ನೋಡೋಣ. ಇಲ್ಲೇ ನಾನು ಟೈಮರಾಗಿ ಇಟ್ಕೊಂಡಿದ್ದೀನಿ. ಸೊ ಇನ್ನು 19 ಅವರಲ್ಲಿ ನಮ್ಮ ರಿಸಲ್ಟ್ ಇರುತ್ತೆ. ಸೊ ರಿಸಲ್ಟ್ ಟೈಮಿಂಗ್ಸ್ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ, ರಿಸಲ್ಟು ಮಾರ್ನಿಂಗ್ 7:30 to 8 ಅಷ್ಟರೊಳಗೆ ಲಿಂಕ್ ಬರುತ್ತೆ. 10:30 ಅಷ್ಟರೊಳಗೆ ನಿಮ್ಮ ರಿಸಲ್ಟು ನಿಮ್ಮ ಕೈಯಲ್ಲಿರುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಏನಾದ್ರು ಲೋಡ್ ಆಗಲಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ. ಒಂದೇ ಸಲ ರಿಸಲ್ಟ್ ಬಂದಕ್ಕೆ ತುಂಬ ಆಸ್ಪಿರೆಂಟ್ಸ್ ನೋಡೋದ್ರಿಂದ ಸರ್ವರ್ ಎರರ್ ಬರ್ಬೋದು. ಸೊ ಈಗ ಕಟ್ ಆಫಿಗೆ ಬರ್ತೀನಿ. ಇದು ಲಾಸ್ಟ್ ಇಯರ್ ಕಟ್ ಆಫು. ನಿಮಿಷ. ಸೊ ಲಾಸ್ಟ್ ಇಯರು ಜನರಲಿಗೆ 33.88. ಇದು ಔಟ್ ಆಫ್ 100, 200 ಅಲ್ಲ. ಆ್ಯಂಡ್ OBC 32.88, EWS 30, SC 24, ST 22.25. ಸೊ ತುಂಬ ಜನ ಈ ಲಾಸ್ಟ್ ಇಯರ್ಗಿಂತ ತುಂಬ ಕಮ್ಮಿ ಹೋಗುತ್ತೆ ಅಂದ್ಕೊಂಡಿದ್ದೀರಾ. ತುಂಬ ಕಮ್ಮಿ ಅಂತೂ ಹೋಗಲ್ಲ ನನ್ನ ಪ್ರಕಾರ. ಸೊ ಕಟ್ ಆಫ್ ಮೇ ಬಿ ನಾನಿಲ್ಲಿ ಬರೀತೀನಿ. 34 to 35 ಫಾರ್ ಜನರಲ್. ಆ್ಯಂಡ್ OBCಗೆ ಬಂದುಬಿಟ್ಟು ಅಗೈನ್ 33 to 34. ಸೊ OBC ಮತ್ತು ಜನರಲ್ 1 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಆ್ಯಂಡ್ EWS ಮೇ ಬಿ ಆ್ಯಕ್ಚುಲಿ OBC ಎರಡೂ ಸೇಮ್ ಬರ್ಬೋದು, ಅಥವಾ OBC ಸ್ವಲ್ಪ 1 ಮಾರ್ಕ್ಸ್ ಜಾಸ್ತಿ ಇರುತ್ತೆ, EWS 1 ಮಾರ್ಕ್ಸ್ ಕಮ್ಮಿ ಇರುತ್ತೆ. ಎಷ್ಟು ಜನ EWS ಅಪ್ಲೈ ಮಾಡಿರ್ತಾರೆ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಪ್ರಿಲಿಮ್ಸ್ನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ OBC EWS ಲೈಕ್ ಸಿಬ್ಲಿಂಗ್ಸ್ ಥರ. ಒಂದು ಮಾರ್ಕ್ಸ್ ಅದು ಜಾಸ್ತಿ ಇರುತ್ತೆ, 1 ಮಾರ್ಕ್ಸ್ ಇದು ಜಾಸ್ತಿ ಇರುತ್ತೆ. ತುಂಬ ಎಕ್ಸಾಮಲ್ಲಿ OBC ಕಮ್ಮಿ ಇದೆ, EWS ಜಾಸ್ತಿ ಇದೆ. ತುಂಬ ಎಕ್ಸಾಮಲ್ಲಿ EWS ಕಮ್ಮಿ ಇದೆ, OBCನೇ ಜಾಸ್ತಿ ಇದೆ. ಸೊ EWSಗೆ ನಾನು 32 to 33 ಕೊಡ್ತೀನಿ. ಆ್ಯಂಡ್ SC/STದು ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಒಂದೊಂದು ಎಕ್ಸಾಮಲ್ಲಿ ತುಂಬ ಜನ ಅಪ್ಲೈ ಮಾಡಿರ್ತಾರೆ, ಒಂದು ಎಕ್ಸಾಮಲ್ಲಿ ಕಮ್ಮಿ ಜನ ಅಪ್ಲೈ ಮಾಡಿರ್ತಾರೆ. ಸೊ ಅದರಿಂದ SC ಅವರಿಗೆ 25 ಕೊಡ್ತೀನಿ. ಆ್ಯಂಡ್ STಗೆ 23. ಸೊ ಈ ರೇಂಜಲ್ಲಿ ಇರುತ್ತೆ ಅಂತ ನನ್ನ ಒಪಿನಿಯನ್. ±1 ಅಷ್ಟೇ, ಜಾಸ್ತಿ ಏನು ಎರರ್ ಕೊಡಲ್ಲ. ಸೊ ಇದು ಔಟ್ ಆಫ್ 200 ಹೇಳ್ತೀನಿ. ಈಗ ಇದು 70 ರೇಂಜಲ್ಲಿರುತ್ತೆ. ಸೊ ಇದು ಬಂದುಬಿಟ್ಟು 67 to 68, ಇದು 66 to 68, ಇದು 50. ಆ್ಯಂಡ್ SC ಬಂದುಬಿಟ್ಟು 54. ಸಾರಿ ST ಬಂದುಬಿಟ್ಟು 54 ಅಲ್ಲ, ಒಂದು ನಿಮಿಷ. ಇದು 50, ಇದು SC ಅಲ್ಲ. ಓಕೆ, SC 50, ST ಬಂದುಬಿಟ್ಟು 46 to 48 ಇರುತ್ತೆ. ಸೊ ಇದು ನನ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಫೈನಲ್ ಕಟ್ ಆಫ್. ಏನು ಕನ್ಸಿಡರ್ ಮಾಡ್ದಲ್ಲ. ನಾನು ಫುಲ್ ಅನಾಲಿಸಿಸ್ ಬೇಕು ಅಂದರೆ ನೀವು ವೀಡಿಯೋ ನೋಡ್ಬೋದು. IPS ಕ್ಲರ್ಕ್ ಪ್ಲೇಲಿಸ್ಟಲ್ಲಿ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಅದು 4000 ವ್ಯೂ ಆಗಿದೆ. ಸೊ ಇಷ್ಟೇ ಈ ವಿಡಿಯೋಗೆ. ಮತ್ತೆ ಇನ್ನು ಯಾರು
ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟು ಅಷ್ಟು ಅಂತ ಸುಮ್ಮನೆ ಡಿಸ್ಕಸ್ ಮಾಡೋಕೆ ಹೋಗ್ಬೇಡಿ. ಪೀಸ್ ಆಗಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಮಾರ್ನಿಂಗ್ ರಿಸಲ್ಟ್ ಬರುತ್ತೆ, ರಿಸಲ್ಟ್ ನೋಡೋಣ. ಸೊ ಎಷ್ಟಾಗುತ್ತೆ ಅಂತ ನೋಡೋಣ.